ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸಂಜೆ 7 ಗಂಟೆ ಇದ್ದ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂದರೆ ಇವತ್ತಿನಿದ್ದ ನವರಾತ್ರಿಗಳು ಸ್ಟಾರ್ಟ್ ಆಗಿದ್ದಾವೆ. ಹಾಗಾಗಿ ನಮ್ಮ ಊರಿನ ಗ್ರಾಮ ದೇವತೆಯಾದ ದಂಡಿನ ಮಾರಮ್ಮನ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತದೆ. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ನಾವು ಸಹ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗಿಬಿಟ್ಟು ಇನ್ನೇನು ಹೋಗೋದೆ. ನಮ್ಮ ಊರಿನ ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ನಮ್ಮ ಮನೆಯವರೆಲ್ಲ ಹೋಗಿದ್ವಿ, ಇನ್ನೂ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೆ ಎಲ್ಲರೂ ಬಂದು ಕೂತ್ಕೊಂಡಿದ್ರು. ನಾವು ಸಮೇತ ಕೂತ್ಕೊಂಡು ಸ್ವಲ್ಪ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗಾಗಿ ಅರೆ ಬಡಿಯರು ಬಂದಿರಲಿಲ್ಲ. ಇವನು ನನ್ನ ಮಗ, ಇವನಿಗೆ ಆ ಶಬ್ದ ಕೇಳಿದ್ರೇ ಅಳು ಬರ್ತೈತೆ. ಹಾಗಾಗಿ ಅವರು ಬಂದರು. ಆ ಶಬ್ದ ಮಾಡೋದಕ್ಕೆ ನೋಡಿ ಯಾವ ಥರ ಮುಖ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾವನೆ. ಆ ತಾಯಿಗೆ ಆರತಿ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿ ಕೊಡ್ತಾವ್ರೆ. ಹಾಗೆ ಹೂವು ಪ್ರಸಾದ ಕೊಡ್ತಾವ್ರೆ. ಎಲ್ಲರೂ ದೀಪ ತಗೊಬಂದಿದ್ರು. ಏನಂದರೆ ನಿಂಬೆಹಣ್ಣಿನ ದೀಪ ಮತ್ತು ವಿವಿಧ ರೀತಿಯ ಅಕ್ಕಿ ಹಿಟ್ಟಿನಲ್ಲಿ ಮಾಡುವಂಥ ದೀಪಗಳು ಎಲ್ಲವನ್ನು ತಂದಿದ್ರು. ಇದು 3ನೇ ವರ್ಷ ಆಗಿರೋದ್ರಿಂದ ನಮ್ಮೂರಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ದೇವಿಗೆ ವಿವಿಧ ರೀತಿಯ ಅಲಂಕರಣೆ ಸಹ ಮಾಡ್ತಾರೆ. ದಿನ ಒಂದೊಂದು ರೀತಿ ಅಲಂಕರಣೆ ಮಾಡ್ತಾರೆ. ನವರಾತ್ರಿಯ ಮೊದಲನೇ ದಿನ ಆ ದೇವಿ ರೈತರು ಬೆಳೆಗಳಲ್ಲಿ ಒಂದಾದ ಹತ್ತಿಯನ್ನು ಬಳಸಿ ಅಲಂಕರಣೆ ಮಾಡಿದ್ದಾರೆ. ಆ ತಾಯಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ. ಹಾಗೆ 9 ದಿನಗಳ ಕಾಲ ವಿವಿಧ ರೀತಿಯ ಅಲಂಕರಣೆಯನ್ನು ಮಾಡಿರುತ್ತಾರೆ. ಅದು ರೈತ ದೇಶದ ಬೆನ್ನೆಲುಬು ಅಂತಾರೆ. ಹಾಗಾಗಿ ಸರ್ಕಾರ ರೈತರಿಗೆ ಸಹಾಯ ಮಾಡಲ್ಲ. ದೇವಿ ಆದರೂ ಒಳ್ಳೇದು ಮಾಡಲಿ ಅಂತ ರೈತರು ಬೆಳೆದಂತಹ ಬೆಳೆಗಳನ್ನೇ ಬಳಸ್ಕೊಂಡು ನಮ್ಮೂರಿನಲ್ಲಿ ಅಲಂಕರಣೆ ಮಾಡ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಆ ತಾಯಿ ಎಷ್ಟು ಚಂದ ಕಾಣಿಸ್ತಾಳಂದರೆ ನೋಡಲಿಕ್ಕೆ 2 ಕಣ್ಣು ಸಾಲು, ಅಷ್ಟು ಚಂದ ಕಾಣಿಸ್ತಾ ಇದ್ದಾಳೆ. ನೋಡಿ ಹತ್ತಿಯಲ್ಲಿ ಮಾಡಿದಂಥ ಅಲಂಕಾರ ಹೇಗಿದೆ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಈ ರೀತಿಯ ನವರಾತ್ರಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ನಿಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಪ್ರಸಾದವನ್ನು ಕೊಟ್ಟರು, ಪ್ರಸಾದ ಸಹ ಪ್ರಸಾದ ಎಲ್ಲರಿಗೂ ಸಿಗಲ್ಲ. ಆ ತಾಯಿ ಅನುಗ್ರಹ ಇರಬೇಕು ಅಷ್ಟೇ. ಆ ತಾಯಿ ಅನುಗ್ರಹ ಒಂದು ಇದ್ಬಿಟ್ರೆ ನಾವು ಎಲ್ಲಿದ್ದರೂ ಸರಿ ಪ್ರಸಾದ ತಾನಾಗಿ ತಾನೇ ಹುಡ್ಕೊಂಬರುತ್ತೆ. ಆ ತಾಯಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ನಾವಿನ್ನೇನು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಫ್ರೆಂಡ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.